ರಾಜ್ಯ ಸರ್ಕಾರದ ಗಮನಕ್ಕೆ. ದ್ರಾಕ್ಷಿ ಬೆಳೆಗಾರರ ಸಂಕಷ್ಟ, ತಕ್ಷಣ ನೆರವು ನೀಡಲು ಆಗ್ರಹ. ಕರ್ನಾಟಕ. ಸತತವಾಗಿ 2 ದಿನಗಳಿಂದ ಸುರಿದ ಬಿರುಗಾಳಿ ಸಹಿತ ಮಳೆ ಹಾಗೂ ಆನೆಕಲ್ಲು ಮಳೆಯಿಂದ ದ್ರಾಕ್ಷಿ ಬೆಳೆಗೆ ಭಾರೀ ಹಾನಿಯಾಗಿದೆ ಎಂದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗಗಳಲ್ಲಿ ವ್ಯಾಪಕವಾಗಿ ಬೆಳೆದಿರುವ ದ್ರಾಕ್ಷಿ ತೋಟಗಳು ಹಾನಿಗೊಳಗಾಗಿದ್ದು, ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದಲ್ಲದೆ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ಯುದ್ಧ ಪರಿಸ್ಥಿತಿಯಿಂದ ಗಲ್ಫ್ ದೇಶಗಳಿಗೆ ದ್ರಾಕ್ಷಿ ರಫ್ತು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಇದರ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ದ್ರಾಕ್ಷಿಗೆ ಬೇಡಿಕೆ ಕುಸಿತಗೊಂಡಿದ್ದು, ಬೆಲೆ ತೀವ್ರವಾಗಿ ಇಳಿಕೆಯಾಗಿದೆ. ಪ್ರತಿ ವರ್ಷ ಈ ಸಮಯದಲ್ಲಿ 450 ರೂಪಾಯಿಯಿಂದ 500 ರೂಪಾಯಿ ದರಕ್ಕೆ ಮಾರಾಟವಾಗುತ್ತಿದ್ದ ದ್ರಾಕ್ಷಿ ಪ್ರಸ್ತುತ 200 ರಿಂದ 250 ರೂಪಾಯಿ ದರಕ್ಕೆ ಕುಸಿದಿದೆ. ಈ ಪರಿಸ್ಥಿತಿಯಲ್ಲಿ ರೈತರಿಗೆ ನಷ್ಟ ಉಂಟಾಗುತ್ತಿದ್ದರೆ ಮಧ್ಯವರ್ತಿಗಳು ಲಾಭ ಪಡೆಯುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬರುತ್ತಿದೆ. ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಿ ದ್ರಾಕ್ಷಿ ಬೆಳೆಗಾರರ ಹಿತಾಸಕ್ತಿ ಕಾಪಾಡಬೇಕೆಂದು ಒತ್ತಾಯಿಸಲಾಗಿದೆ. ಭಾರತೀಯ ಕಿಸಾನ್ ಸಂಘ ರಾಜ್ಯಾಧ್ಯಕ್ಷರಾದ ಭೀಮಸೇನಾ ಕೊಕರೆ ಹಾಗೂ ಉತ್ತರ ಪ್ರಾಂತ ಉಪಾಧ್ಯಕ್ಷ ಮಲ್ಲನಗೌಡ ಪಾಟೀಲ್ ಅವರು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ, ಬೆಳೆ ಹಾನಿಗೆ ತಕ್ಷಣ ಪರಿಹಾರ ಘೋಷಣೆ, ದ್ರಾಕ್ಷಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ, ರಫ್ತು ಸಮಸ್ಯೆ ಪರಿಹಾರಕ್ಕೆ ಕ್ರಮ, ಮಧ್ಯವರ್ತಿಗಳ ಮೇಲೆ ನಿಯಂತ್ರಣ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ರೈತರ ಸಂಕಷ್ಟವನ್ನು ಮನಗಂಡು ಸರ್ಕಾರ ತ್ವರಿತ ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ದ್ರಾಕ್ಷಿ ಬೆಳೆಗಾರರಿಗೆ ಒಂದು ಅತ್ಯಂತ ಕೆಟ್ಟ ಪರಿಸ್ಥಿತಿ ಒದಗಿದೆ. ಮೊದಲನೆಯದಾಗಿ ಜಾಗತಿಕವಾಗಿ ನಡೆಯುತ್ತಿರುವ ಯುದ್ಧ. ಆ ಯುದ್ಧದಲ್ಲಿ ಏನು ಭಾರತ ದೇಶದಿಂದ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಏನು ಗಲ್ಫ್ ದೇಶಗಳಿಗೆ ದ್ರಾಕ್ಷಿ ರಫ್ತಾಗ್ತಾ ಇತ್ತು, ಆ ರಫ್ತು ಸಂಪೂರ್ಣವಾಗಿ ನಿಂತು ಹೋಗಿದೆ. ಇನ್ನು ಎರಡನೆಯ ಪೆಟ್ಟು ಅಂದರೆ, ಈಗ ಸತತವಾಗಿ 2 ದಿನಗಳಿಂದ ಬಿರುಗಾಳಿ ಸಹಿತ ಮಳೆ, ಆನೆಕಲ್ಲು ಮಳೆ. ಇದು ಯುದ್ಧಕ್ಕಿಂತ ಕೆಟ್ಟ ಪರಿಸ್ಥಿತಿ. ರೈತ 1 ವರ್ಷದಿಂದ ತನ್ನ ಎಲ್ಲ ಶ್ರಮವನ್ನು ಹಾಕಿ, ದುಡ್ಡನ್ನು ಹಾಕಿ ದ್ರಾಕ್ಷಿ ಬೆಳೆಯನ್ನು 1 ಎಕರೆಗೆ 2 ರಿಂದ 2.5 ಲಕ್ಷ ರೂಪಾಯಿಗಳನ್ನು ರಿಕರಿಂಗ್ ಕಾಸ್ಟ್ ಅಂದರೆ 1 ವರ್ಷದ ವೆಚ್ಚ, ಅದು ಮೂಲ ವೆಚ್ಚ ಬೇರೆ. 2.5 ಲಕ್ಷ ರೂಪಾಯಿ ಏನು 1 ಎಕರೆಗೆ ಅವನು ಹಾಕಿರ್ತಾನೆ. ಅದು ಇವತ್ತು ಸಂಪೂರ್ಣ ಈ ಹೇಲ್ ಸ್ಟ್ರೋಮ್ ಇರ್ಬೋದು, ಬಿರುಗಾಳಿ ಇರ್ಬೋದು, ಮತ್ತು ಗಾಳಿಯಲ್ಲಿ ತೇವಾಂಶ ಇರ್ಬೋದು, ಇದು ಹೆಚ್ಚಾಗಿ ಸಂಪೂರ್ಣ ದ್ರಾಕ್ಷಿ ಬೆಳೆ ನೆಲ ಕಚ್ಚಿದೆ. ಮತ್ತು ಏನಿವತ್ತು ವನ ದ್ರಾಕ್ಷಿ ಮಾಡಲು ಮನುಕ್ ಶೆಡ್ಗಳ ಮೇಲೆ ಏನು ದ್ರಾಕ್ಷಿ ಈಗ ಸಂಪೂರ್ಣ ತುಂಬಿಕೊಂಡಿದ್ದಾವೆ. ಯಾಕಂದರೆ ಈಗ ಸೀಸನ್ ಮಾರ್ಚ್ ಆ್ಯಂಡ್ ಏಪ್ರಿಲ್ 2 ತಿಂಗಳು ಪೂರ್ತಿ ದ್ರಾಕ್ಷಿ ಬೆಳೆಗಾರರಿಗೆ ಒಂದು ಸೀಸನ್. ಆ ಸೀಸನ್ದಲ್ಲಿ ಈ ಅಕಾಲಿಕ ಮಳೆ ಮತ್ತು ಹೇಲ್ ಸ್ಟ್ರೋಮ್ ಏನು ಬೀಳ್ತಾ ಇದೆ, ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ದ್ರಾಕ್ಷಿ ಬೆಳೆಗಾರರು ಇದ್ದಾರೆ. ಇದರಿಂದ ಸಾವಿರಾರು ಕೋಟಿ ರೂಪಾಯಿಯ ಒಂದು ರೈತರಿಗೆ ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಬಹಳ ತೊಂದರೆ ಒಳಗೆ ಸಿಲುಕಿದ್ದಾನೆ. ಏನು ಅಲ್ಪ ಸ್ವಲ್ಪ ಯುರೋಪ್ ಕಂಟ್ರಿ ಇರ್ಬೋದು, ರಷ್ಯಾ ಇರ್ಬೋದು, ಚೈನಾ ಇರ್ಬೋದು, ಅಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಈ ಒಂದು ಮಳೆ, ಬಿರುಗಾಳಿ ಎಲ್ಲಿ ಸಿಲುಕಿಕೊಂಡು ಆ ಏನು ಎಕ್ಸ್ಪೋರ್ಟ್ ಸಲಾಗಿ ತಯಾರು ಮಾಡಿದ ದ್ರಾಕ್ಷಿ ಹಣ್ಣು ತನ್ನ ಕ್ವಾಲಿಟಿಯನ್ನು ಕಳ್ಕೊಳ್ಳುತ್ತೆ. ವ್ಯಾಪಾರಸ್ಥರು ಮತ್ತು ಗ್ರಾಹಕರು
ಹಿಂದೇಟು ಹಾಕ್ತಾರೆ ಗ್ರಾಹಕರು. ಯಾಕಂದ್ರೆ ತಂಪು ಬಂದರೆ ಸ್ವಲ್ಪ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ವ್ಯಾಪಾರಸ್ಥರು ಹಿಂದೆ ಮುಂದೆ ನೋಡ್ತಾರೆ. ರೈತರನ್ನು ಸುಲಿಗೆ ಮಾಡೋಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅವರಿಗೆ. ಯಾಕಂದರೆ ಇವತ್ತು ಮನುಕ ವನ ದ್ರಾಕ್ಷಿ 400ರಿಂದ 500 ರೂಪಾಯಿ ಮಾರಾಟ ಏನೋ ಹೋದ ಸೀಸನ್ದಲ್ಲಿ ಮಾರಾಟವಾಗ್ತಾಯಿತ್ತು. ಇವತ್ತು 200-250 ರೂಪಾಯಿಗೆ ಬೆಲೆ ಕುಸಿದಿದೆ. ಕಾರಣ ವ್ಯಾಪಾರಸ್ಥರು ಇರ್ಬೋದು ಮತ್ತು ಈ ಕ್ಲೈಮೇಟ್, ಮುಖ್ಯವಾಗಿ ಕ್ಲೈಮೇಟಿಕ್ ಕಂಡೀಷನ್ ಈ ಒಂದು ಹಾರ್ವೆಸ್ಟಿಂಗ್ ಸೀಸನ್ದಲ್ಲಿ ಈ ರೀತಿ ತೊಂದರೆಯನ್ನು ಮಾಡ್ತಾಯಿದೆ. ಅದಕ್ಕೆ ನಾನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳಿಗೆ ದ್ರಾಕ್ಷಿ ಬೆಳೆಗಾರರ ವತಿಯಿಂದ ಅತ್ಯಂತ ಕಳಕಳಿಯ ಮನವಿಯನ್ನು ಮಾಡ್ಕೊತೀನಿ. ಈ ಒಂದು ದ್ರಾಕ್ಷಿ ಬೆಳೆಗಾರರಿಗೆ ಸಹಾಯವನ್ನು ಮಾಡಬೇಕು. ಏನು ಅವನಿಗೆ ನಷ್ಟ ಆಗಿದೆ ಅದನ್ನು ಸರ್ಕಾರಗಳು ಭರಿಸಿಕೊಡಬೇಕು ಮತ್ತು ಅಧಿಕಾರಿಗಳು ಇದನ್ನು ಸೀರಿಯಸ್ಸಾಗಿ ತಗೋಬೇಕು. ಎಲ್ಲ ಜಿಲ್ಲಾಧಿಕಾರಿಗಳು ಹಾರ್ಟಿಕಲ್ಚರ್ ಆಫೀಸರ್ಗಳನ್ನು ಕರೆದು ಅವರಿಗೆ ಡೈರೆಕ್ಷನ್ ಕೊಡಬೇಕು. ಎಲ್ಲೆಲ್ಲಿ ಏನಾಗಿದೆ, ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋ ಸರ್ವೆ ಮಾಡಿಸಿ, ವನ ದ್ರಾಕ್ಷಿ ಇವತ್ತು ಈ ಒಂದು ಹೆಚ್ಚಿನ ಹ್ಯುಮಿಡಿಟಿಯಿಂದ, ಬಿರುಗಾಳಿಯಿಂದ, ಮಳೆಯಿಂದ ಏನು ಕಪ್ಪಾಗಿ ಹೋಗಿ 400-500 ರೂಪಾಯಿ ಮಾರಾಟವಾಗುವ ವನ ದ್ರಾಕ್ಷಿ ಇವತ್ತು 100-150 ರೂಪಾಯಿಗೆ ಮಾರುವ ಪರಿಸ್ಥಿತಿ ಬಂದಿದೆ. ಇದೆಲ್ಲನ್ನ ಸರ್ವೆ ಮಾಡಿ ರೈತರಿಗೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಎಲ್ಲರೂ ಸಹಾಯಕ್ಕೆ ಬರಬೇಕಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಭೀಮಸೇನ್ ಕೊಕ್ರೆ, ರಾಜ್ಯಾಧ್ಯಕ್ಷರು, ಭಾರತೀಯ ಕಿಸಾನ್ ಸಂಘ, ಬೆಂಗಳೂರು. ನಮಸ್ಕಾರ.